ತಹಸೀಲ್ದಾರಿಗೆ ಧಿಕ್ಕಾರ. ಬೀದಿ ಬದಿ ವ್ಯಾಪಾರದ್ದು ಬೀದಿ ಪಾಲು ಮಾಡಿದ ತಹಸೀಲ್ದಾರರಿಗೆ ಧಿಕ್ಕಾರ. ಬೀದಿ ಬದಿ ಮಾರಾಟಗಾರರಿಗೆ ಧಿಕ್ಕಾರ. ಬೀದಿ ಬದಿ ವ್ಯಾಪಾರಸಿ ಬೀದಿಗೆ ತಳ್ಳಿದ ಶಾಸಕರಿಗೆ ಧಿಕ್ಕಾರ. ಇದು ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಯಾರ ಪರ? ಎಲ್ಲ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಎಲ್ಲ ಕೂಡ ರಂಗ ಮನ್ಸಲ್ಲ ಕೂಡ ಬೀದಿ ಬದಿ ವ್ಯಾಪಾರಿಗೆ ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಬೀದಿ ಪಾಲು ಮಾಡಿದ ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು. ಬೀದಿ ಪಾಲು ಮಾಡಿದ ಕಾರ್ಮಿಕರಿಗೆ ನ್ಯಾಯ ಸಿಗಲೇಬೇಕು. ಸರ್ಕಾರಿ ಭೂಮಿ ಬಡವರದೇ. ಬಡವರದೇ. ತೆರವು ಕಾರ್ಯಾಚರಣೆ ಹೆಸರಲ್ಲಿ ತಾರತಮ್ಯ ಮಾಡಿದ ಅಧಿಕಾರಿಗಳಿಗೆ, ಫುಟ್ಪಾತ್ ತೆರವು ಹೆಸರಿನಲ್ಲಿ ತಾರತಮ್ಯ ಮಾಡಿದ ಅಧಿಕಾರಿಗಳಿಗೆ, ಕಲೆಕ್ಟರ್ ಶ್ರೀಮಂತರ ಭೂಮಿ ಒತ್ತುವರಿ ತೆರವು ಮಾಡಲೇಬೇಕು. ಕಲೆಕ್ಟರ್ ಶ್ರೀಮಂತರ ಭೂಮಿ ತೆರವು ಮಾಡಲೇಬೇಕು. ನ್ಯಾಯ ಸಿಗಲೇಬೇಕು. ತಾರತಮ್ಯ ನಿಲ್ಲಲೇಬೇಕು. ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯ ಎಸಗಿದ ಸರ್ಕಾರಕ್ಕೆ ಬೀದಿ ಬದಿ ವ್ಯಾಪಾರಸ್ಥರ ನ್ಯಾಯ ಸಿಗಲೇಬೇಕು. ಕಳೆದ 2 ದಿನಗಳಿಂದ ಸರ್ಕಾರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರನ್ನ ಫುಟ್ಪಾತ್ ತೆರವುಗೊಳಿಸಿ ಇವತ್ತು ನಮ್ಮೆಲ್ಲರನ್ನು ಬೀದಿಗೆ ತಂದು ಕೂಡಿಸಿದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು. ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಸೇರ್ಕೊಂಡಿದ್ದೇವೆ. ಇದು ಸರ್ಕಾರಕ್ಕೆ ತಾತ್ಕಾಲಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಲ್ಲಿ ಬಂದಿದ್ದೇವೆ. ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಬಂದಿದ್ದೇವೆ. ಸರ್ಕಾರ ಈ ಕೂಡಲೇ ಈ ಸಮಸ್ಯೆಗೆ ಸ್ಪಂದಿಸಿ ಏನು ಬೀದಿಯಲ್ಲಿ ಬಂದು ನಿಂತಿರ್ತಕ್ಕಂಥ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತೇಳಿ ನಾವು ಇವತ್ತು ಆಗಮಿಸಿದ್ದೇವೆ. ಈ ಹೋರಾಟವನ್ನು ಕುರಿತು ಹೋರಾಟ ಸಮಿತಿಯ ನಾಯಕರುಗಳು ಮಾತಾಡ್ತಾರೆ. ಮೊದಲನೇದಾಗಿ ನಾಗರಾಜ್ ಪೂಜಾರ್ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟಕ್ಕೆ ಬಂಧುಗಳೇ, ಈಗಾಗಲೇ 3 ದಿನಗಳಿಂದ ಇಡೀ ನಮ್ಮ ತಾಲೂಕು, ಇಡೀ ರಾಜ್ಯದ ಜಿಲ್ಲೆಯಲ್ಲಿ ಬಹಳ ಗಮನ ಸೆಳೆದಂಥ ತಾಲೂಕಿದು. ಈಗಾಗಲೇ ಬೇರೆ ಬೇರೆ ಕಾರಣಾಂತರಗಳಿಂದ ಇವತ್ತೇನು ಸರ್ಕಾರ ಒಂದು ಕಡೆ ಜನದ್ರೋಹಿ, ಜನ ವಿರೋಧಿ ನೀತಿಗಳನ್ನು ತರ್ತಾರೆ ಅಂತೇಳಿ ನಾವು ಬಿಜೆಪಿ ಸರ್ಕಾರನ ಸೋಲಿಸಿದೀವಿ ಬಂಧುಗಳೇ, ಹೌದಲ್ವಾ? ಬಿಜೆಪಿ ಸರ್ಕಾರನ ಸೋಲಿಸಿ ಇವತ್ತು ಯಾವ ಸರ್ಕಾರನ ಅಧಿಕಾರಕ್ಕೆ ಕುಂತಿದ್ದೀವಿ? ಯಾವ ಸರ್ಕಾರ ಇವತ್ತು ಅದು ಏನು ಮಾಡ್ತಾ ಇದೆ ಅಂದರೆ, ನಾನು ಬಡವರ ಪರ, ಹಿಂದುಳಿದರ ಪರ, ದಲಿತರ ಪರ, ಅಲ್ಪಸಂಖ್ಯಾತರ ಪರ ಅಂತೇಳಿ ಮಾತಾಡುವಂಥ ಸರ್ಕಾರ ಇವತ್ತು
ಇಡೀ ನಗರದ ಲಕ್ಷಾಂತರ ಜನರನ್ನ ಬೀದಿ ಬರಿ ವ್ಯಾಪಾರಸ್ಥರನ್ನ ಹೊಟ್ಟೆ ಮೇಲೆ ಬಂಡೆ ಹೊಡೆದಿದ್ದಾರೆ ಬಂಧುಗಳೇ. ಇದನ್ನ ನಾವು ಇಲ್ಲಿ ಈ ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲ ಐಕ್ಯತೆಯಿಂದ ಇದಕ್ಕಾದರೂ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥಗಳ ಹೋರಾಟ ಸಮಿತಿ ಅಂತ ರಚನೆ ಮಾಡಿದ್ದೀವಿ ಬಂಧುಗಳೇ. ಮೊದಲನೇದಾಗಿ ಸರ್ಕಾರದ ಈ ತಾರತಮ್ಯದ ನೀತಿಯನ್ನ ಬಲವಾಗಿ ಖಂಡಿಸ್ತಿದ್ದೀನಿ ಬಂಧುಗಳೇ. ಇವತ್ತು ನಾವು ಗಮನಿಸಬೇಕಾಗಿದೆ, ಎಲೆಕ್ಷನ್ ಟೈಮಲ್ಲಿ ಕೌನ್ಸಿಲರ್ಲಿಂದ ಹಿಡಿದು MP MLA ಯಪ್ಪ ಎಣ್ಣ ಅಕ್ಕ ತಮ್ಮ ಓಟ್ ಹಾಕ್ರಿ ಅಂತೇಳಿ ಬರ್ತಿದ್ರೆ ಈಗ ಯಾಕೆ ಬರ್ತಾ ಇಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಈಗ ಯಾಕೆ ಬರ್ತಾ ಇಲ್ಲ? ರಾತ್ರಿ ಮೀಟಿಂಗ್ ಮಾಡಿ ಎಲ್ಲರೂ ಮಾತಾಡ್ಕೊಂಡು ಊರು ಬಿಟ್ಟಿದ್ದ ಕಾರಣ ಏನು? ಇದನ್ನ ಎಲ್ಲ ಈ ತಾಲೂಕಿನ ಜನಪ್ರತಿನಿಧಿಗಳು ಜನರಿಗೆ ಹೇಳಬೇಕು. ಯಾಕೆ ಬಿಟ್ರಿ ಊರು? ಇವತ್ತು ಲಕ್ಷಾಂತರ ಜನ ಇವತ್ತು ನಿಮಗೆ ಓಟ್ ಹಾಕಿದೀವಿ. 22,000 ಲೀಡಲ್ಲಿ ಅಪ್ಪನಗೌಡರನ್ನ ಗೆಲ್ಸಿದೀವಿ. ಅಪ್ಪನಗೌಡ್ರೆ ಇವತ್ತು ನೀವು ಮೌನ ವಹಿಸಿದಿರಿ, ಇದು ಸರಿಯಾದ ಕ್ರಮ ಅಲ್ಲ. ಮತ್ತೆ MP ಗೆಲ್ಸಿದೀವಿ, ರಾಜಶೇಖರ ಇಟ್ಟು ನೀವು ಮಾತಾಡಬೇಕು. ಇಡೀ ಸಮಸ್ತ ಇವತ್ತು ಬಡವರು ಇವತ್ತು ಬೀದಿಯಲ್ಲಿ ಕೂತಿದ್ದಾರೆ. ಏನು ಕಾರಣ? ರೈಟ್, ಈ ಕರ್ನಾಟಕ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ಏನಾಗಿದೆಯಪ್ಪ ಜಡ್ಜ್ಮೆಂಟ್ ಏನಾಗಿದೆ? ಯಾಕೆ ಆ ವಿಚಾರನ ಮುಚ್ಚಿಟ್ಟಿದ್ದೀರಿ? ಯಾಕೆ ಇವತ್ತು ಹೇಳ್ತಾ ಇಲ್ಲ? ಯಾವ ಪತ್ರಿಕೆಯಲ್ಲಿ ಒಂದಾದ್ರೂ ಪ್ರಕಟಣೆ ಮಾಡಿದ್ದೀರಾ? ಮಾನ್ಯ ತಹಸೀಲ್ದಾರ್, DC, AC, ಕಮಿಷನರ್ ಯಾರಾದ್ರೂ ಹೇಳಿದಾರಾ? ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಎಲ್ಲಿದೆ? ಕೋರ್ಟ್ ಆರ್ಡ್ರು. ಕೋರ್ಟ್ ಆರ್ಡ್ರನ್ನ ಪತ್ರಿಕೆಯಲ್ಲಿ ಜಾಹೀರಾತು ಕೊಡಿ ನೋಡೋಣ. ಏನೇನು ಹೇಳಿದೆ ಕೋರ್ಟು? ಯಾರು ಹೇಳ್ಬೇಕದು? ನೀವು ಹೇಳ್ಬೇಕಲ್ವಾ? ಏಕಾಏಕಿಯಾಗಿ ಯಾರಿಗೆ ಕೆಲವರಿಗೆ ನೋಟಿಸ್ ಕೊಟ್ಟು ಕೆಲವರಿಗೆ ನೋಟಿಸ್ ಕೊಡಲಾರ್ದನೆ ಏಕಾಏಕಿ ಮಾತ್ರ ಎತ್ತಂಗಡಿ ಮಾಡಿದ್ದೈತಲ್ಲ, ಇದು ಕಾನೂನು ಬಾಹಿರ. ನೀವು ಇಡೀ ಸಾವಿರಾರು ಸಂಖ್ಯೆಯಲ್ಲಿ ನಾವೇನು ದರ್ಡೆಕೋರ್ರ ಕಳ್ತನ ಮಾಡಿದ್ವಿ? ಏನು ಮರಳು ದಂಧೆ ಮಾಡಿದ್ವಿ? ಓಸಿ ಇಸ್ಪಟ್ ಆಡಿಸಿದ್ವಿ? ಏನು ಮಾಡಿದ್ವಿ? ನಾವು ಒತ್ತುವರಿ ಮಾಡಿದ್ದ? ಸಾವಿರಾರು ಜನರ ಪೊಲೀಸರನ್ನ ಕರೆಸಿ ಎತ್ತಂಗಡಿ ಮಾಡಿಸೋದು ಏನಿದೆಯಪ್ಪ ಇದರಲ್ಲ? ಇದರ ಹುನ್ನಾರ ಕುತಂತ್ರ ಬುದ್ಧಿ ನೀವು ಬಹಿರಂಗ ಪಡಿಸ್ಬೇಕು. ನಾವು ಇವತ್ತು ಕೇಳ್ತಾ ಇದೀವಿ. ಏನ್ ಕೇಳ್ತಾ ಇದೀವಿ? ರೈಟ್, ಈ ತಾಲೂಕಿನಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ. ನಾವು ಹೇಳಕ್ ಹೋಗಲ್ಲ, ಮುಂದಿನ ದಿನಗಳಲ್ಲಿ ಅಂಕೆ ಸಂಖ್ಯೆ ಕೊಡ್ತೀವಿ. ನಾವು ಅಷ್ಟೇ ಕಬ್ಜಾ ಮಾಡಿದೀವಾ? ಇಲ್ಲ. ಇಡೀ ಈ ತಾಲೂಕಿನ ಎಲ್ಲರೂ ಬಲೆಡ್ಡಾರದಾರ ಎಷ್ಟು ಭೂಮಿನ ಕಬ್ಜಾ ಮಾಡಿರಿ ಅಂತೇಳಿ ನಾವು ಪಟ್ಟಿ ಕೊಡ್ತೀವಿ. ಈ ದಮ್ಮು ತಾಕತ್ತು ಈ SP ಗೆ DC ಗೆ ತಹಸೀಲ್ದಾರ್ಗೆ AC ಗಿದೆ ಅಂದ್ರೆ ನೀವು ಸಾಬೀತು ಮಾಡಿ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯ. ಇದು ಯಾವ ನ್ಯಾಯ? ಕರ್ನಾಟಕ ಬೀದಿ ವ್ಯಾಪಾರ ಅಧಿನಿಯಮ 2014ರಲ್ಲಿ ಕಾನೂನು ತಂದಿರಿ. ಈ ಕಾನೂನು ತಂದವರು ಯಾರು? ಸರ್ಕಾರ. ಕಾನೂನಲ್ಲಿ ಏನಿದೆ? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ. ಯಾವುದೇ ಒಬ್ಬ ಫುಟ್ಪಾತಲ್ಲಿ ಜೀವನ ಮಾಡ್ತಾನೆ, ಅವನು ವಾಸ ಮಾಡಿ ವ್ಯಾಪಾರ ಮಾಡ್ತಾನೆ, ಏನೋ ಒಂದು ಬದುಕಾಕತ್ತಾನಂದ್ರೆ ಅವನ್ನ ತೆರವು ಮಾಡಬಾರ್ದಂಥ ಕಾನೂನು ಐತೆ. ಈ ಕಾನೂನು ನಿಮಗೆ ಗೊತ್ತಿಲ್ವಾ? ಈ ಕಾನೂನು ರಚನೆ ಮಾಡಿದ್ರೆ ನೀವೇ ಅಲ್ವಾ? ನಿಮಗೆ ಟ್ರೈನಿಂಗ್ ಕೊಡಲಿಲ್ವಾ? ಯಾರು ಟ್ರೈನಿಂಗ್ ಕೊಡಲಿಲ್ವಾ? ರಾತ್ರಿ ಬೇರೆ ವಿಚಾರಕ್ಕೆಲ್ಲ ಮೀಟಿಂಗ್ ಮಾಡ್ತಾರೆ. ಇಡೀ ಲಕ್ಷಾಂತರ ಜನರ ಕಾರ್ಮಿಕರ ಜೀವನನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ನೀವು? ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಬಂಧುಗಳೇ. ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ, ನಾವು ಇವತ್ತು ಧ್ವನಿ ಮಾಡಿಲ್ಲ ಅಂದರೆ ಇವತ್ತು ಹಿಂಗೆ ಬಂದಿದ್ದಾರೆ, ಆಮೇಲೆ ಮನೆಗಳಿಗೆ ಕೈ ಹಾಕ್ತಾರೆ ಬಂಧುಗಳೇ. ಇದು ಎಚ್ಚರಿಕೆಯಿಂದ ಇರಬೇಕು. ಸರ್ಕಾರ ಭೂಮಿ ಬಡವರಿಗಿದ್ದು ನಮಗೆಲ್ಲ ಬಡವರಿಗೆ ಇರ್ಬೇಕಂದ್ರೆ ಪಟ್ಟ ಭೂಮಿ ಕೂಡ ಕಾನೂನಿದೆ. ಕಾಗೋಡು ತಿಮ್ಮಪ್ಪ ಅವರು ಇದ್ದಾಗ ಪಟ್ಟ ಭೂಮಿಯಲ್ಲಿರಲಿ ಯಾವುದೇ ಇರಲಿ 10ಕ್ಕಿಂತ ಹೆಚ್ಚು ಮನೆ ಇದ್ರೆ ಸಕ್ರಮ ಮಾಡ್ಬೇಕಂತ ಕಾನೂನಿದೆ. ಪಟ್ಟ ಭೂಮಿ ಸರ್ಕಾರಿ ಭೂಮಿ ಅಲ್ಲ. ಸರ್ಕಾರಿ ಭೂಮಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಜೀವನ ಮಾಡಕತ್ತೀವಿ, ಅವ್ರ ಮೇಲೆ ಇವತ್ತು ಬ್ರಹ್ಮಾಸ್ತ್ರ ಏರಿದ್ದಾರೆ. ಇದು ಯಾವ ನ್ಯಾಯ? DC ಅವರೇ, ಈ ಕೇಸ್ ಇನ್ನ ಆರ್ಡರ್ ಆಗಿಲ್ಲ.
ಮಿಸ್ಯೂಸ್ ಮಾಡ್ತಿದ್ದಾರೆ ಇವತ್ತು ಜನರನ್ನ. ಇದು ಅಕ್ಷಮ್ಯ ಅಪರಾಧ. ಇಡೀ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೆ. ಇವತ್ತು ನೀವು ಒಂದು ಕಡೆ ನಾವು ವರ್ಷಕ್ಕೆ 22 ಲಕ್ಷ, ಎಷ್ಟು 22 ಲಕ್ಷ ಕುಟುಂಬಾತ್ರ ಹೆಸರಿನಲ್ಲಿ ಇವತ್ತು ತೆರಿಗೆ ಕಟ್ತಾ ಇದೀವಿ. ಹೌದಲ್ಲಪ್ಪ? ಆ ತೆರಿಗೆ ಕಟ್ಟಿಗೆಂತಾ ಇದ್ದಾರೆ. ನೀವು ಹೆಂಗ ಅನಧಿಕೃತ ಆಗ್ತೀರಿ? ಕರೆಂಟ್ RR ನಂಬರ್ ಕೊಟ್ಟಿದ್ದಾರೆ, ಹೌದಲ್ವಾ? ಎಲ್ಲರಿಗೆ RR ನಂಬರ್ ಕೊಟ್ಟಿದ್ದಾರೆ. ಇದು ಅನಧಿಕೃತ ಹೆಂಗಾಗುತ್ತೆ? ಆಗುತ್ತಾ? ಯಾವ ಕಾನೂನು ಹೇಳುತ್ತೆ ಇದಕ್ಕೆ? ಯಾವ ಕಾನೂನು ಹೇಳುತ್ತೆ? ಇವೆಲ್ಲ ಲೀಗಲ್ ಇದ್ದು ನಗರಸಭೆಗೆ ತೆರಿಗೆ ಕಟ್ಟಿ ಅವೆಲ್ಲ ಇದ್ದು ನೀವು ಅನಧಿಕೃತವಾಗಿ ಇದು ಇದನ್ನ ಅಸ್ತ್ರ ಬಳಸಿದ್ರಲ್ಲ, ಇದು ಯಾವ ಕಾನೂನಲ್ಲಿದೆ? ನಾವು ಕೇಳಬೇಕಲ್ಲ, ಹೇಳಿದ್ರೆ ಯಾವುದೋ ಅನ್ನೋದರ್ ಪರ್ಸನ್, ಯಾರೋ ಒಬ್ಬ ಅಡ್ವೊಕೇಟ್ ಯಾವುದೋ ಒಂದು ಕೇಸ್ ಹಾಕಿ ನನ್ನ ಕಾರಣಕ್ಕಾಗಿ ಎಲ್ಲರನ್ನ ಅದ್ರ ಹೆಸರಿನಲ್ಲಿ ಇವತ್ತು ಬೀದಿ ಪಾಲು ಮಾಡಿದ್ದಾರೆ. ಬೀದಿ ಪಾಲ್ ಇವತ್ತು ನಾವು ಹೇಳಿದ್ವಿ, ತಹಸೀಲ್ದಾರ್ಗಳಿಗೆ ಫೋನಲ್ಲಿ ಮಾತಾಡಿದ್ದೀನಿ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ಇದು ಸರಿಯಲ್ಲ. ನಿಮ್ಮ ಚೌಕಟ್ಟು, ನಿಮ್ಮ ಆದೇಶ ಅದನ್ನು ಬಹಿರಂಗಪಡಿಸ್ಬೇಕು.